ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಮಹಾಜನತೆಗೆ ನಮ್ಮ ನಮಸ್ಕಾರಗಳು. ಸ್ಮೈಲ್ ಕೇರ್ ದಂತ ದವಾಖಾನೆಯಿಂದ ರಾಮತೀರ್ಥ ರಾಮೇಶ್ವರನ ದಂತಕಥೆಗೆ ಸ್ವಾಗತ ಸುಸ್ವಾಗತ. ಸಾವಿರಾರು ವರ್ಷಗಳ ಹಿಂದಿನ ಕಥೆ ಇದು. ಯುಗ ಕಳೆದರೂ ರಾಮಾಯಣದ ತ್ರೇತಾಯುಗದಿಂದ ಕಲಿಯುಗದ ಜೀವಂತ ಇರುವ ನೈಜ ಕಥೆ ಇದು. ಎಂತೊಬ್ಬರಿಗಾದರೂ ಒಂದು ಕ್ಷಣ ಸ್ತಬ್ಧವಾಗಿಸಿ ಮನಸ್ಸಿನ ಎಲ್ಲ ಗೊಂದಲಗಳಿಗೂ ಶಾಂತಿ ಸಿಕ್ಕಂತೆ, ಸಕಾರಾತ್ಮಕ ಭಾವನೆಗಳು ಹೊರಚಿಮ್ಮುವಂತೆ ಮಾಡುವ ದೈವಿ ಶಕ್ತಿಯ ತಾಣವಿದು. ಎಲ್ಲರೂ ಭಕ್ತಿಯ ಕಡಲಲ್ಲಿ ಮುಳುಗಿಸುವ ರಾಮೇಶ್ವರ ದೇವಸ್ಥಾನವಿದು. ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪವಿದು. ಇಲ್ಲಿ ಕಾಣುವ ಪ್ರತಿ ಕಂಬಗಳು, ಮೇಲೆ ಕಾಣುವ ವೃತ್ತಾಕಾರದ ಶಿಲ್ಪಗಳು ಚಾಲುಕ್ಯರ ಮನೆತನದ ಶಿಲ್ಪಕಲೆಯನ್ನು ಸಾರಿ ಸಾರಿ ಹೇಳುತ್ತಿವೆ. ಪ್ರಭು ಶ್ರೀರಾಮರು ತಮ್ಮ ವನವಾಸದ ಸಂದರ್ಭದಲ್ಲಿ ಧ್ಯಾನಿಸಿದ ತಪೋ ಜಾಗವಿದು. ಅವರು ಇಲ್ಲಿ ಬಂದಿದ್ದರು ಎನ್ನುವುದಕ್ಕೆ ಅಯೋಧ್ಯೆಯಿಂದ ಇಲ್ಲಿಗೆ ಕಳಿಸಿರುವ ಪಾದುಕೆಗಳು ಸಾಕ್ಷಿಯಾಗಿ ನೆಲೆ ನಿಂತಿವೆ. ನಿತ್ಯವೂ ನಡೆಯುತ್ತಿರುವುದು ಇಲ್ಲಿ ಪೂಜೆ ಪುನಸ್ಕಾರವು. ಶಿವಲಿಂಗಕ್ಕೆ ಮಾಡುವವರು ನಾನಾ ಹೂಗಳ ಅಲಂಕಾರವು. ಆ ದೇವರ ಪ್ರಾರ್ಥನೆಯಲ್ಲಿ ಮುಳುಗಿದರೆ ಕಳೆದು ಹೋಗುವುದು ಅವರು ಮಾಡಿದ ಪಾಪದ ಅಂಧಕಾರವು. ಶ್ರಾವಣ ಮಾಸದಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನವೂ ಅಭಿಷೇಕ, ಪೂಜೆ, ರುದ್ರಾಭಿಷೇಕ ಮಾಡಲಾಗುತ್ತದೆ. ದೇವಿಯ ರೂಪದಲ್ಲಿ ಕಾಣುವ ಕಾಮಧೇನುವು ಬೇಡಿದ ವರವನ್ನು ಈಡೇರಿಸುವವಳು. ಇಲ್ಲಿ ಚತುರ್ಮುಖ ಬ್ರಹ್ಮ, ಲಕ್ಷ್ಮೀ ವೆಂಕಟೇಶ್ವರರ ಪುರಾತನ ಮೂರ್ತಿಗಳು ಕೂಡ ಆಲಯದಲ್ಲಿ ಸ್ಥಾಪಿತವಾಗಿದೆ. ಬಿರು ಬೇಸಿಗೆಯಲ್ಲೂ ಕಾಡುವ ಚಳಿಯಲ್ಲೂ ಎಂದು ಭತ್ತದ ತೀರ್ಥ ಹೊಂಡವಿದು. ಇದೇ ಹೊಂಡದ ನೀರಿನಿಂದ ದಿನವೂ ಶಿವನ ಸ್ನಾನವಾಗುವುದು. ಸದಾ ದವಾಖಾನೆಯಲ್ಲಿರುವ ನಾವು ಹಲ್ಲುಗಳ ಆರೋಗ್ಯದ ಶಿಕ್ಷಣದ ಜೊತೆಗೆ ನಮ್ಮೂರಿನ ಐತಿಹಾಸಿಕ ಸ್ಥಳದ ಬಗ್ಗೆ ಸಾಧ್ಯವಾದಷ್ಟು ಹುಡುಕಿ ನಿಮಗೆ ಪರಿಚಯಿಸುವ ಮನಸ್ಸು ನಮ್ಮದು. ಈ ದಾರಿಯಲ್ಲಿ ಇಡುವ ಪ್ರತಿ ಹೆಜ್ಜೆಗೂ ಬೆಂಬಲವಿರಲಿ ನಿಮ್ಮದು. ಎಲ್ಲರಿಗೂ ಸ್ವಾಗತ. ಶ್ರೀ ರಾಮೇಶ್ವರ ಮಹಾದೇವಸ್ಥಾನದ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತ. ನಾಳೆ ದಿವಸ ರಾಮೇಶ್ವರ ಮಹಾಸ್ವಾಮಿಯ ರಥೋತ್ಸವ ಜರುಗೋದು. ಆದ ಕಾರಣದ ಸಕಲ ಸದ್ಭಕ್ತರು ಈ ಒಂದು ರಾಮೇಶ್ವರ ಮಹಾದೇವರಿಗೆ ಬಂದು ಪಾತ್ರರಾಗಿ ಈ ಒಂದು ರಾಮೇಶ್ವರ ಅನುಗ್ರಹ ಆಶೀರ್ವಾದವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿ.